ಕರ್ನಾಟಕದ ಬೇಸಾಯವನ್ನು ಪ್ರಮುಖವಾಗಿ 3 ಭಾಗಗಳಾಗಿ ನೋಡಬಹುದು. ಮೊದಲನೆಯದು ಸಂಪೂರ್ಣವಾಗಿ ಮಳೆಯ ಮೇಲೆ ಆಧಾರವಾಗಿರುವ ಕೃಷಿ. ಇದನ್ನು ಖುಷ್ಕಿ ಅಥವಾ ಒಣ ಬೇಸಾಯ ಎನ್ನುತ್ತಾರೆ. ಖುಷ್ಕಿ ಬೇಸಾಯದ ಭೂಮಿ ಹೊಲ. ಪುರಾತನ ಗ್ರಂಥಗಳಲ್ಲಿ ಮಳೆಯಾಶ್ರಿತ ಭೂಮಿಯನ್ನು ದೇವಮಾತೃಕ ಎಂದಿದ್ದಾರೆ, ಏಕೆಂದರೆ ಒಣ ಬೇಸಾಯ ಸಂಪೂರ್ಣವಾಗಿ ವರುಣ. ಎರಡನೇ ವಿಧವಾದ ಬೇಸಾಯವು ಬಾವಿ, ಕೆರೆ ಮತ್ತು ನದಿ ನೀರಿನ ಮೇಲೆ ಅವಲಂಬಿತವಾಗಿದೆ. ಇದನ್ನು ತರಿ ಬೇಸಾಯ ಅಥವಾ ನೀರಾವರಿ ಬೇಸಾಯ ಎಂದಿದ್ದಾರೆ. ತರಿ ಬೇಸಾಯದ ಭೂಮಿ ಗದ್ದೆ. ತರಿ ಬೇಸಾಯದ ಗದ್ದೆಗಳನ್ನು ಪುರಾತನ ಗ್ರಂಥಗಳಲ್ಲಿ ನದಿ ಮಾತೃಕ ಎಂದು ಕರೆದಿದ್ದಾರೆ. ಮೂರನೆಯ ಬೇಸಾಯ ಪದ್ಧತಿಯನ್ನು ವರ್ಷಪೂರ್ತಿ ನೀರು ದೊರೆಯುವ ನೀರಿನ ಮೂಲಗಳನ್ನು ಬಳಸಿ ಮಾಡಲಾಗುತ್ತದೆ. ಈ ಬೇಸಾಯದಲ್ಲಿ ಪ್ರಮುಖವಾಗಿ ನಾವು ತೋಟಗಾರಿಕಾ ಬೆಳೆಗಳನ್ನು ನೋಡಬಹುದು. ಈ ಕೃಷಿ ಭೂಮಿಯನ್ನು ಬಾಗಾಯಿತು ಅಥವಾ ತೋಟ ಎನ್ನಬಹುದು.